ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀವಿ ಅಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಮಗಳದು ಬರ್ತಡೇ ಇತ್ತು ಅಂತ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಕಾಟೇರಮ್ಮ ದೇವಿ ದರ್ಶನ ಮಾಡೋಣ ಅಂತ ಫ್ರೆಂಡ್ ಅವ್ರದ್ದು ಬೈಕ್ ತೊಗೊಂಡು ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಬರೋಷ್ಟೊತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಜನ ಇದ್ದಾರೆ ಅಂತ. ಹಾಗೆ ನಾವು ಒಳಗಡೆ ಹೊರಟಿದ್ದಾಯ್ತು. ಮೊದಲು ಕಾಟೇರಮ್ಮನ ದೇವಿ ದರ್ಶನ ಮಾಡೋಣ ಅಂತ ನಾವು ಡೈರೆಕ್ಟಾಗಿ ಒಳಗಡೆನೆ ಹೋದ್ವಿ. ಒಳಗಡೆ ಹೋಗಬೇಕಾದ್ರೆ ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೂ ಹೇಗೋ ಮಾಡಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ತೆಂಗಿನಕಾಯಿ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಬೇಕಾದ್ರೆ ಅಮ್ಮನ ದರ್ಶನ ಆಯಿತು. ನೀವೇ ನೋಡಿ, ಆ ತಾಯಿನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತು. ಇಷ್ಟು ಜನನು ತಾಯಿ ಹತ್ರ ಏನೇನೋ ವರ ಕೇಳ್ಕೊಂಡು ಬಂದಿರ್ತಾರೆ. ಎಲ್ಲರ ಆಸೆ ಈಡೇರಲಿ ಅಂತ ಬೇಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕಟ್ಟಿರೋ ತೆಂಗಿನಕಾಯಿಗಳು ನೋಡಿ ನಾವಂತೂ ಶಾಕ್ ಆಗಿ ಹೋದ್ವಿ. ಹಾಗೆ ಬೀಗಗಳಂತೂ ಹೇಳೋ ಹಾಗೆ ಇಲ್ಲ ಫ್ರೆಂಡ್ಸ್, ತುಂಬ ಜನ ಕಟ್ಟಿದ್ದಾರೆ. ನಾಗಸ್ಥಾನವನ್ನು ಹೇಳಿದ್ದಾರೆ, ಅದರಲ್ಲಿ ಯಶಸ್ಸು ಪ್ರಜ್ಞಾನವಾದ ಅನುಗ್ರಹವನ್ನ ಸಿಗುವುದಿಲ್ಲ. ಆ ಒಂದು ಪ್ರಜ್ಞಾನವಾದ ಅನುಗ್ರಹವನ್ನ ಪಡೆಯಬೇಕಾದರೆ ಇದನ್ನು ಮಹಾಪ್ರಜ್ಞೆಯಿಂದ ಯಾವುದರಲ್ಲಿ ಪಾಲ್ಗೊಂಡು ಭಗವಂತನ ಪ್ರಾರ್ಥನೆ ಮಾಡಿದರೆ ನಾವು ಮಾಡುವಂತಹ ಇಷ್ಟು ರಶ್ ಇದ್ರು ಹಾಗೋ ಹೀಗೋ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಹಾಗೆ ಎಲ್ಲ ಕಡೆ ಸುತ್ತಾಡೋಣ ಅಂತ ಹೊರಗಡೆ ಹೊರಟ್ವಿ. ಇಲ್ಲಂತೂ ಯಾವ ರೀತಿ ದೀಪ ಹಚ್ತಿದ್ದಾರೆ ಅಂತ ಹೇಳೋ ಹಾಗೆ ಇಲ್ಲ ಫ್ರೆಂಡ್ಸ್. ತುಂಬ ಜನ ತುಂಬ ರೀತಿ ದೀಪಗಳು ಹಚ್ತಾ ಇದ್ದಾರೆ. ಅದರಲ್ಲೂ ಬೆಲ್ಲದ ದೀಪ ಅಂತಂದರೆ ತಾಯಿಗೆ ತುಂಬ ಇಷ್ಟ ಅಂತೆ, ಅದಕ್ಕಾಗಿ ಅದನ್ನೇ ತುಂಬ ಜನ ಹಚ್ತಾ ಇದ್ರು. ಹಾಗೆ ಇಲ್ಲಿ ಕಟ್ಟಿರೋ ತೆಂಗಿನಕಾಯಿಗಳು ಲೆಕ್ಕ ಹಾಕೋ ಹಾಗೆ ಇಲ್ಲ, ತುಂಬ ಜನ ಕಟ್ಟಿದ್ದಾರೆ. ಹಾಗೆ ಇನ್ನೂ ಕಟ್ತಾನೆ ಇದ್ದಾರೆ. ಇಲ್ಲಿ ಒಳಗಡೆ ಹೋಗಿ ಏನೋ ತೆಂಗಿನಕಾಯಿ ಇಸ್ಕೊಂಡು ಬರ್ಬೇಕತ್ತೆ. ನಾವು ಅದೆಲ್ಲ ಏನೂ ಮಾಡಿಲ್ಲ, ನಾವು ಸುಮ್ಮನೆ ದರ್ಶನ ಮಾಡಬೇಕು ಅಂತ ಹೋಗಿದ್ವಿ. ಇದನ್ನು ಕಟ್ಟಬೇಕು ಅಂತಂದರೆ ಕ್ಯೂವಲ್ಲಿ ನಿಂತ್ಕೊಂಡು ಕಟ್ಟಬೇಕಂತೆ. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ, ನಮ್ಮ ಮಗು ಅಳ್ತಾಳೆ ಅಂತ ಹಾಗೆ ಹೊರಟ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ ನೀವೇ. లేదు ದೇವ್ರ ಹತ್ರ ಬಂದು ಹಾಗೆ ಹೋಗಬಾರ್ದಂತೆ, ಒಂದೆರಡು ಸುತ್ತಾದರೂ ಸುತ್ತಬೇಕಂತೆ. ಇಲ್ಲಿ ತೆಂಗಿನಕಾಯಿ ಕಟ್ಟೋರು 100-101 ಸುತ್ತಾರಂತೆ. ನಾವು ಅಷ್ಟೆಲ್ಲ ಏನು ಸುತ್ತಿಲ್ಲ, ನಾವು ತೆಂಗಿನಕಾಯಿ ಕಟ್ತಾ ಇಲ್ಲ ಅಂತ ಒಂದೆರಡು ಸುತ್ತಕೊಂಡು ಹಾಗೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಏನಾದರೂ ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂತ ತಿನ್ನಿಸಿ ಹಾಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ದೇವ್ರ ಹತ್ರ ಬಂದಮೇಲೆ ಪ್ರಸಾದ ಬಿಡೋಕ್ಕಾಗುತ್ತಾ? ಇಲ್ಲ ಅಂತ ನಾವು ಪ್ರಸಾದ ತಿನ್ನೋದಕ್ಕೆ ಅಂತ ತಟ್ಟೆ ತೊಗೊಂಡು ಹೊರಟಿದ್ದಾಯಿತು. ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ನನ್ನ ಮಗಳ ಜೊತೆ ವಿಡಿಯೋ ಮಾಡಿದ್ದಾಯಿತು. ದೇವ್ರ ಹತ್ರ ಪ್ರಸಾದ ತಿಂತೀವಲ್ವ, ಆ ಟೇಸ್ಟು ಯಾವ ಜಾಗದಲ್ಲೂ ಸಿಗಲ್ಲ. ಅದರಲ್ಲಿ ಎಷ್ಟೇ ಏನು ಹಾಕಿ ಮಾಡಿದ್ರೂ ಈ ಟೇಸ್ಟ್ ಅಂತೂ ಬರಲ್ಲ. ಆ ರೀತಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದಕ್ಕೂ.
ಹೇಳ್ಕೊಂಡು ಬರಬೇಕು ಅಂತಾರೆ. ನಾವು ಪ್ರಸಾದ ಸಿಗೋ ಟೈಮ್ಗೆ ಅಲ್ಲಿಗೆ ಹೋಗಿದ್ವಿ. ಹಾಗೆ ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡು ಹಾಗೆ ಒಂದು ರೌಂಡ್ ಎಲ್ಲ ಜಾತ್ರೆ ಒಳಗಡೆ ಸುತ್ತಾಡಬೇಕು ಅಂತ ಜಾತ್ರೆ ಒಳಗಡೆ ಹೊರಟಿದ್ದಾಯಿತು. ನೋಡ್ತಾ ಇದ್ದಾಗೆ ಟೈಮ್ ಕೂಡ ಆಗೋಗಿತ್ತು, ಮನೆ ಕಡೆ ಹೊರಡೋ ಟೈಮ್ ಆಗಿತ್ತು. ನಾವು ಹೆಲ್ಮೆಟ್ ಹಾಕ್ಕೊಂಡು ಬಾಯ್ ಬಾಯ್ ಅಂತ ಹೇಳಿ ಹೊರಟಿದ್ದಾಯಿತು ಮನೆ ಕಡೆಗೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.